In the last video, we had discussed solubility ಅಂದರೆ ಏನು, ಆಮೇಲೆ solubility of solids in liquids ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಹೌ ಡಸ್ ಟೆಂಪ್ರೇಚರ್ ಎಫೆಕ್ಟ್ solubility of solid in liquid ಇದನ್ನು ಡಿಸ್ಕಸ್ ಮಾಡಿದ್ವಿ. ಪ್ರೆಷರ್ದು ಎಫೆಕ್ಟ್ ಇರಂಗಿಲ್ಲ ಅದ್ರ ಮೇಲೆ ಅಂತಲೂ ಮಾತಾಡಿದ್ವಿ. ಸೊ ಇನ್ ದಿಸ್ ವಿಡಿಯೋ ವಿಲ್ ಬಿ ಡಿಸ್ಕಸಿಂಗ್ solubility of gas in liquid, solubility of solid in liquid ಆತ. ಈಗ solubility of gas in liquid ಅಂದ್ರೆ ಗ್ಯಾಸ್ ಇಸ್ ಸೊಲ್ಯೂಟ್, ಲಿಕ್ವಿಡ್ ಇಸ್ ಸಾಲ್ವೆಂಟ್. ಇದ್ರ ಬಗ್ಗೆ ಈ ವಿಡಿಯೋ ಡಿಸ್ಕಷನ್ ಮಾಡಕತ್ತೀವಿ. ಪೇಜ್ ನಂಬರ್ 29 ಒಳಗೆ ಹಂಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ, ಅದು ಓದ್ತೀನಿ, ಆಮೇಲೆ ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಐ ವಾಂಟ್ ಟು ಎಕ್ಸ್ಪ್ಲೇನ್. ಯು ಲುಕ್ ಅಟ್ ಇಟ್. Solubility of gas in a liquid. When a gas is passed through a suitable liquid, the gas molecules dissolve in liquid. The concentration of gas in the solution gradually increases till it attains equilibrium. This results in a saturated solution. This is the initial statement. When a gas is passed through a suitable liquid, the gas molecules ಡಿಸಾಲ್ವ್ ಇನ್ ದ ಲಿಕ್ವಿಡ್. ಆಬ್ವಿಯಸ್ಲಿ ಗ್ಯಾಸ್ ಪಾಸ್ ಮಾಡಿದಾಗ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಾಗ್ತಾವೆ, ಲಿಕ್ವಿಡ್ ಒಳಗೆ ಡಿಸಾಲ್ವ್ ಆಗ್ತಾವೆ. ಎಷ್ಟೊತ್ತನ ಡಿಸಾಲ್ವ್ ಆಗ್ತಾವೆ ಅಂದರೆ ನೀವು ಪಾಸ್ ಮಾಡ್ಕೊತ ಹೋದಂಗೆ ಒಂದು ಸ್ಯಾಚುರೇಷನ್ ರೀಚ್ ಆಗುತ್ತೆ, ಅಲ್ಲಿ ನಿಂದಿರ್ತದೆ. ಗ್ರ್ಯಾಜುವಲಿ ಇನ್ಕ್ರೀಸಸ್ ಟಿಲ್ ಇಟ್ ಅಟೈನ್ಸ್ ಈಕ್ವಿಲಿಬ್ರಿಯಮ್. ಅಂದ್ರೆ ಗ್ಯಾಸ್ ನೀವೇನು ಪಾಸ್ ಮಾಡಿದ್ರೆ ಸೊಲ್ಯೂಷನ್ಗೆ ಹೋಗೋದು ರೇಟ್, ಆ ಸೊಲ್ಯೂಷನಿಂದ ಹೊರಗೆ ಬರೋದು ಗ್ಯಾಸ್. ದ ಗ್ಯಾಸ್ ಎಂಟರಿಂಗ್ ಇನ್ ಟು ದ ಸೊಲ್ಯೂಷನ್, ಎಂಟರಿಂಗ್ ದ ಸಾಲ್ವೆಂಟ್ ಇನಿಷಿಯಲಿ, ಆಮೇಲೆ ದ ಸೊಲ್ಯೂಷನ್ ಆಗುತ್ತೆ. ಆಮೇಲೆ ಸೊಲ್ಯೂಷನಿಂದ ಗ್ಯಾಸ್ ಹೊರಗೆ ಬರೋದು, ಎರಡೂ ರೇಟ್ ಈಕ್ವಲ್ ಆಗುತ್ತಾನೆ, ಅದಾಗುತ್ತೆ, ಡಿಸಾಲ್ವ್ ಆಗುತ್ತೆ ಗ್ಯಾಸ್. ದಿಸ್ ರಿಸಲ್ಟ್ಸ್ ಇನ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಇಷ್ಟ ಹೇಳ್ಯಾರ ಅವರು. ಮುಂದೇನು ಹೇಳ್ಯಾರ ಪೇಜ್ ನಂಬರ್ 30 ಒಳಗೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್. ಈ ಗ್ಯಾಸಸ್ ಲಿಕ್ವಿಡ್ಸ್ ಒಳಗೆ ಡಿಸಾಲ್ವ್ ಆಗೋಕೆ, ಸಾಲ್ಯುಬಲ್ ಆಗೋಕೆ ಏನೇನು ಫ್ಯಾಕ್ಟರ್ಸ್ ಅದಾವು, ಹೆಂಗೆ ಅವು ಎಫೆಕ್ಟ್ ಆಗ್ತಾವೆ. ಸೊ ಒಂದೇದು ಎಫೆಕ್ಟ್ ಆಫ್ ಪ್ರೆಷರ್, ಹೆನ್ರೀಸ್ ಲಾ ಅಂತ ಹೇಳ್ಯಾರ. ಎಫೆಕ್ಟ್ ಆಫ್ ಪ್ರೆಷರಿಗೆ ನಾನು ಆಮೇಲೆ ಬರ್ತೀನಿ. ಎಫೆಕ್ಟ್ ಆಫ್ ಟೆಂಪ್ರೇಚರ್ ಬಗ್ಗೆ ಮಾತಾಡ್ತೀನಿ ಫಸ್ಟ್. ಎಫೆಕ್ಟ್ ಆಫ್ ಪ್ರೆಷರ್ ಒಳಗೆ ಹೆನ್ರೀಸ್ ಲಾ ಕಲಿತೀವಿ. ಈ ಲಾ ಇಂಪಾರ್ಟೆಂಟ್, ಈ ಲಾಗ್ ಬರೋಣಂತ. ಬಿಫೋರ್ ದ್ಯಾಟ್ ಎಫೆಕ್ಟ್ ಆಫ್ ಟೆಂಪ್ರೇಚರ್. ಪೇಜ್ ನಂಬರ್ 31 ಒಳಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ, ಅದನ್ನ ಓದೋಣಂತ. ಐ ವಿಲ್ ಎಕ್ಸ್ಪ್ಲೈನ್. ಎಫೆಕ್ಟ್ ಆಫ್ ಟೆಂಪ್ರೇಚರ್. ದ ಡಿಸಲ್ಯೂಷನ್ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಇಸ್ ಎಕ್ಸೋಥರ್ಮಿಕ್. ಡಿಸಲ್ಯೂಷನ್ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಇಸ್ ಎಕ್ಸೋಥರ್ಮಿಕ್. ಡಿಸಲ್ಯೂಷನ್ ಅಂದ್ರೆ ಏನು? ಸೊಲ್ಯೂಟ್ ಸಾಲ್ವೆಂಟ್ ಒಳಗೆ ಎಂಟರ್ ಆಗುವುದು. ಸೊಲ್ಯೂಷನಿಂದ ಹೊರಗೆ ಬರೋದು ಕ್ರಿಸ್ಟಲೈಸೇಷನ್ ಅಂತ ನಾವು ಸಾಲಿಡ್ಸ್ ಇನ್ ಲಿಕ್ವಿಡ್ಸ್ ಒಳಗೆ ಮಾತಾಡಿದ್ವಿ. ಇಲ್ಲಿ ಗ್ಯಾಸಸ್ ಇನ್ ಲಿಕ್ವಿಡ್ಸ್. ಸೊ ಇಲ್ಲೇ ಡಿಸಲ್ಯೂಷನ್ ಅಂದ್ರೆ ಗ್ಯಾಸ್ ವಿಲ್ ಎಂಟರ್ ದ ಲಿಕ್ವಿಡ್. ದಿಸ್ ಇಸ್ ಎಕ್ಸೋಥರ್ಮಿಕ್ ಅಂತ ಹೇಳ್ತಾರೆ ಅವರು. ದಿಸ್ ಇಸ್ ಎಕ್ಸೋಥರ್ಮಿಕ್ ಅಂದ್ರೆ ಆ್ಯಸ್ ಗ್ಯಾಸ್ ಎಂಟರ್ಸ್ ದ ಲಿಕ್ವಿಡ್, ಹೀಟ್ ಲಿಬ್ರೇಟ್ ಆಗುತ್ತೆ. ಸೊ ನೀವು ಗ್ಯಾಸ್ ಲಿಕ್ವಿಡ್ ಒಳಗೆ ಹೊಂಟಂಗೆ ಹೀಟ್ ತಾನ ಬರಾಕತ್ತೈತಿ ಅಂದರೆ, ನಾವು ಇಫ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್, ಸಾಲ್ಯುಬಿಲಿಟಿ ವಿಲ್ ಡಿಕ್ರೀಸ್. As dissolution is exothermic, ನಾವು ಇದು ಲಾಸ್ಟ್ ವಿಡಿಯೋಗೂ ಡಿಸ್ಕಸ್ ಮಾಡಿದ್ವಿ. As dissolution is exothermic, as temperature increases, solubility of gases in liquids decreases. As temperature increases, solubility of gases in liquids decreases because of the exothermic. ಗ್ಯಾಸ್ ಲಿಕ್ವಿಡ್ ಒಳಗೆ ಹೊಂಟಂಗೆ ಹೀಟ್ ಲಿಬ್ರೇಟ್ ಆಗತೈತಿ. ಮತ್ತು ನೀವು ಟೆಂಪ್ರೇಚರ್ ಜಾಸ್ತಿ ಮಾಡಾಕ್ತೀರಿ ಅಂದ್ರೆ ಮೊದಲ ಹೀಟ್ ಬರತೈತಿ, ಮೊದಲದು ಹೀಟ್ ಕೊಡಾಕತೈತಿ ಹೊರಗೆ, ಟೆಂಪ್ರೇಚರ್ ಜಾಸ್ತಿ ಆಗತೈತಿ ಹೀಟ್ ಹೊರಗೆ ಬಂದಿದ್ದಕ್ಕೆ. ಮತ್ತು ನೀವು ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಆಬ್ವಿಯಸ್ಲಿ ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ. So as temperature increases, solubility of gases in liquids decreases. ಇದನ್ನು ಹಿಂಗೆ ಹೇಳ್ಬೋದು. ಇದು ಇನ್ನೊಂದು ರೀತಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನಿಮ್ಗೆ ಅರ್ಥ ಆಗಿರ್ತೈತಿ, ಬಟ್ ಇನ್ನೊಂದು ಸ್ವಲ್ಪ ಸಿಂಪ್ಲಿಸ್ಟಿಕ್ ವೇ ಒಳಗೆ ಹಿಂಗೆ ಅನ್ಕೋರಿ. ಒಂದು ಗ್ಯಾಸ್ ತೊಗೊಂಡಿರಿ, ಒಂದು ಲಿಕ್ವಿಡ್ ಒಳಗೆ ಅದನ್ನು ಪಾಸ್ ಮಾಡ್ಕೊತ ಹೊಂಟಿರಿ. ಸೊ ಆ ಗ್ಯಾಸ್ ಲಿಕ್ವಿಡ್ ಒಳಗೆ ಡಿಸಾಲ್ವ್ ಹಾಕೊಂತ ಹೊಂಟೈತೆ ಅನ್ಕೋರಿ. ಇದಕ್ಕೆ ಬೆಸ್ಟ್ ನಿಮ್ಗೆ ಇಮ್ಯಾಜಿನೇಷನ್ ಬರಬೇಕು ಅಂದರೆ ಒಂದು ಇದನ್ನ ಇಮ್ಯಾಜಿನ್ ಮಾಡಿರಿ. ಕೋಕೋ ಕೋಲಾ ಟಿನ್, ಏರಿಯೇಟೆಡ್ ಡ್ರಿಂಕ್ಸ್, ಕೋಕ್, ನಿಮ್ಮ ಮೌಂಟೇನ್ ಡ್ಯೂ, ಯಾವುದೋ ಒಂದು ಟಿನ್ ಇಮ್ಯಾಜಿನ್ ಮಾಡಿರಿ. ಆ ಟಿನ್ ಒಳಗೆ ಲಿಕ್ವಿಡ್ ಇರ್ತೈತಿ. ಲಿಕ್ವಿಡ್ ಒಳಗೆ ಸಣ್ಣ ಸಣ್ಣ ಬಬಲ್ಸ್ ಇರ್ತಾವೆ, ಕಾರ್ಬನ್ ಡೈಆಕ್ಸೈಡ್ ಇರ್ತೈತೆ ಅದ್ರೊಳಗೆ. ಸೊ ಬಬಲ್ಸ್ ಎಲ್ಲಿಂದ ಬಂದಿರ್ತಾವೆ? ಗ್ಯಾಸ್ ಈಸ್ ಡಿಸಾಲ್ವ್ಡ್ ಇನ್ ದ್ಯಾಟ್ ಲಿಕ್ವಿಡ್. ಅದಕ್ಕೆ ಏನಾಗುತ್ತೆ, ಗ್ಯಾಸ್ ಲಿಕ್ವಿಡ್ ಒಳಗೆ ಡಿಸಾಲ್ವ್ ಆಗಿರ್ತೈತೆ, ಅದಕ್ಕೆ ಬಬಲ್ಸ್ ಕಾಣ್ತಿರ್ತಾವೆ. ಸೊ ಅದನ್ನೇ ಇಮ್ಯಾಜಿನ್ ಮಾಡ್ಕೊರಿ ನೀವು. ಈಗ ಅಂಥದ್ದು ಒಂದು ಸೊಲ್ಯೂಷನ್ನಿಗೆ, ಎಂಥ ಸೊಲ್ಯೂಷನ್? ಲಿಕ್ವಿಡ್ ಈಸ್ ಸಾಲ್ವೆಂಟ್, ಗ್ಯಾಸ್ ಈಸ್ ಸೊಲ್ಯೂಟ್, ಗ್ಯಾಸ್ ಈಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್. ಸೊ ಅಂಥ ಸೊಲ್ಯೂಷನ್ ಆಗೈತಿ. ಈಗ ಅಂಥ ಸೊಲ್ಯೂಷನ್
ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ಕೊಂತ ಹೋದೆ ಅನ್ಕೋರಿ ನಾನು. ಇಫ್ ಐ ಕೀಪ್ ಆನ್ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್ ಏನಾಗುತ್ತೆ, ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್ ಇನ್ಕ್ರೀಸಸ್. ವಿ ನೋ ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಕೈನೆಟಿಕ್ ಎನರ್ಜಿ ಆಫ್ ದ ಸೊಲ್ಯೂಟ್ ಪಾರ್ಟಿಕಲ್ಸ್ ಇನ್ಕ್ರೀಸಸ್. ಸೊಲ್ಯೂಟ್ ಅಂದರೆ ಏನು, ಗ್ಯಾಸ್ ಇಲ್ಲ. ಸೊ ಗ್ಯಾಸದ್ದು ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಆಯಿತು ಅಂದ್ರೆ ದಿ ಸ್ಟಾರ್ಟ್ ಮೂವಿಂಗ್ ಅರೌಂಡ್. ಆಬ್ವಿಯಸ್ಲಿ ಇಫ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್, ಮೊದಲು ಹೆಂಗೆ ಅವು ಮೂವ್ ಆಗ್ತಿದ್ವು ಅದಕ್ಕಿಂತ ಜಾಸ್ತಿ ಫಾಸ್ಟಾಗಿ ಮೂವ್ ಆಗ್ತವೆ. ಫಾಸ್ಟಾಗಿ ಮೂವ್ ಆಗಿ ಏನಾಗುತ್ತೆ, ದೇ ಕಮ್ ಔಟ್ ಆಫ್ ದ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ಇತ್ತು, ಅದರೊಳಗೆ ಹಿಂಗೆ ಮೂವ್ ಆಗ್ತಿದ್ವು ಸೊಲ್ಯೂಟ್ ಪಾರ್ಟಿಕಲ್ಸ್, ದೇ ವೇರ್ ಇನ್ ದ ಸೊಲ್ಯೂಷನ್. ನಾವು ಆ್ಯಸ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಯಿತು, ದೇ ಕಮ್ ಔಟ್ ಆಫ್ ದ ಸೊಲ್ಯೂಷನ್. ಸೊ ದೇರ್ ಇಸ್ ಅ ಟೆಂಡೆನ್ಸಿ ಸೊ ದ್ಯಾಟ್ ದೇ ಕ್ಯಾನ್ ಕಮ್ ಔಟ್ ಆಫ್ ದ ಸೊಲ್ಯೂಷನ್. ದೇ ಕೇಮ್ ಔಟ್ ಆಫ್ ದ ಸೊಲ್ಯೂಷನ್ ಅಂದರೆ ಏನು, ಸಾಲ್ಯುಬಿಲಿಟಿ ಕಡಿಮೆ ಆಯ್ತು. ಸೊ ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್, solubility of gas in liquid decreases. As temperature increases, solubility of gas in liquid decreases. ಇಲ್ಲಿ ಅವರು ಒಂದು ಪಾಯಿಂಟ್ ಹೇಳಿದ್ರೆ, the solution of gases in liquids is exothermic, therefore solubility decreases with increase in temperature. ಇದನ್ನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ, ಆಮೇಲೆ ಇನ್ನೊಂದು ವೇ ಒಳಗೆ ಎಕ್ಸ್ಪ್ಲೇನು ಮಾಡಿದೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೀವು ನೋಡ್ರಿ, ಸಮ್ಮರ್ ಸೀಸನ್ ಒಳಗೆ ಇಫ್ ಇಟ್ ಈಸ್ ಕ್ವೈಟ್ ಹಾಟ್ ಔಟ್ಸೈಡ್, aquatic life it's very difficult to survive. ಇವು ಮೀನ ಮತ್ತು ಬೇರೆ ಬೇರೆ ಟೈಪ್ ಏನೇನು ಇರ್ತಾವೆ ಓಷನ್ಸ್ ಒಳಗೆ, ಅವು ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್, ಇವು ನೀರಾಗ ಏನೇನು ಸರ್ವೈವ್ ಆಗ್ತದೆ, ನೀರಾಗ ಬದುಕ್ತಿರ್ತಾವಲ್ಲ ಇವು, ಲಾಟ್ ಡಿಫ್ರೆಂಟ್ ಟೈಪ್ ಕೈಂಡ್ಸ್ ಆಫ್ ಫಿಶಸ್, ಡಾಲ್ಫಿನ್ಸ್, ವೇಲ್ಸ್ ಎಕ್ಸೆಟ್ರಾ, ದೇ ಡೈ ಮೋರ್ ಇನ್ ದ ಸಮ್ಮರ್ ಸೀಸನ್. ನೀವು ನೋಡಿರ್ತೀರಿ ನ್ಯೂಸ್ನಾಗ ಅಥವಾ ಪೇಪರ್ನಾಗ, ಎಷ್ಟೋ ಮೀನದ್ದು ಡೆಡ್ ಬಾಡೀಸ್ ವೇವ್ಸ್ ಜೋಡಿ ಬಂದು ಬೀಚ್ಗೆ ಬಂದು ಬಿದ್ದಿರ್ತಾವೆ. ದಿಸ್ ಹ್ಯಾಪನ್ಸ್, ದೇರ್ ಆರ್ ವೆರೈಟಿ ಆಫ್ ರೀಸನ್ಸ್ ಫಾರ್ ದಿಸ್ ಟು ಹ್ಯಾಪನ್, ಬಟ್ ದಿಸ್ ಜನರಲಿ ಹ್ಯಾಪನ್ಸ್ ಇನ್ ಸಮ್ಮರ್. ಎದಕ್ಕೆ ಸಮ್ಮರ್ನಾಗ ಯಾಕೆ ಆಗ್ಬೇಕು ಅಂದ್ರೆ, ಆ್ಯಸ್ ಆಬ್ವಿಯಸ್ಲಿ ಸಮ್ಮರ್ನಾಗ ಇಟ್ ವಿಲ್ ಬಿ ಕ್ವೈಟ್ ಹಾಟ್. ಸೊ ಇಫ್ ಇಟ್ ಇಸ್ ಕ್ವೈಟ್ ಹಾಟ್, ಟೆಂಪ್ರೇಚರ್ ಇಸ್ ವೆರಿ ಹೈ. If the temperature is high, we know solubility of gases in liquids decreases. So dissolved oxygen ಏನಿರ್ತೈತಿ ಓಷನ್ ಒಳಗೆ ಅಥವಾ ರಿವರ್ ಒಳಗೆ, ವಿ ಆರ್ ಸ್ಪೀಕಿಂಗ್ ಔಟ್ ಓಷನ್ ಅಲ್ಲ, ವಿಲ್ ಸ್ಟಿಕ್ ಟು ಓಷನ್ ಆರ್ ಸಿ ಒಳಗೆ, ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಬಿಕಾಸ್ ಇಟ್ಸ್ ಹಾಟ್, ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಡಿಕ್ರೀಸಸ್. ಅಂದ್ರೆ ಓಷನ್ ಒಳಗಿರೋ ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಹಾಕೊಂತ ಹೋಗ್ತದೆ. ಬಿಕಾಸ್ ಆಕ್ಸಿಜನ್ ಅದರೊಳಗೆ ಡಿಸಾಲ್ವ್ ಆಗಿತ್ತಲ್ಲ, ಅದು ಸಾಲ್ಯುಬಿಲಿಟಿ ಕಡಿಮೆ ಹಾಕೊಂಡು ಬರ್ತದೆ. As temperature increases, kinetic energy of oxygen increases, so they come out of the solution. ಓಷನಿಂದ ಸಿಯಿಂದ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಯ್ತಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದ ಸರ್ವೈವಲ್ ಆಫ್ ಅಕ್ವಾಟಿಕ್ ಲೈಫ್. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ರಿಮೆಂಬರ್ ದಿಸ್ ಟಾಪಿಕ್. ಓಕೆ, ಎಫೆಕ್ಟ್ ಆಫ್ ಟೆಂಪರೇಚರ್ ಆಯ್ತು. ನಾವು ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಎಫೆಕ್ಟ್ ಆಫ್ ಪ್ರೆಷರ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ಗೆ ಪ್ರೆಷರ್ ಹೆಂಗೆ ಎಫೆಕ್ಟ್ ಆಗುತ್ತೆ, ಹೌ ಪ್ರೆಷರ್ ಎಫೆಕ್ಟ್ಸ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್. ಹೆನ್ರೀಸ್ ಲಾ ಹೋಗಿನ ಮೊದಲು ನಾ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಅರ್ಥ ಮಾಡಿಸ್ತೀನಿ, ಆಮೇಲೆ ಹೆನ್ರೀಸ್ ಲಾ ಕಲಿಯೋಣಂತೆ. ಹೆನ್ರೀಸ್ ಲಾ ಕಲಿಯೋಕೆ ಸ್ವಲ್ಪ ಈಸಿ ಆಗ್ಬೇಕಂದ್ರೆ ಈ ಎಕ್ಸಾಂಪಲ್ ನೋಡೋಣಂತ. ಫಸ್ಟಿಗೆ ಇಲ್ಲೇ ನಾನು ಒಂದು ಪಿಸ್ಟನ್ ತೊಗೊಂಡಿನಿ. ಇದು ಸೊಲ್ಯೂಷನ್. ಈ ಸೊಲ್ಯೂಷನ್ ಏನೇನಿದೆ, ಸೊಲ್ಯೂಟ್ ಈಸ್ ಗ್ಯಾಸ್, ಸಾಲ್ವೆಂಟ್ ಈಸ್ ಲಿಕ್ವಿಡ್. ಇಲ್ಲಿ ಮೇಲೆ ಬರೀ ಗ್ಯಾಸ್ ಐತಿ. ಅದು ನೀವು ಹೆಂಗೆ ಇಮ್ಯಾಜಿನ್ ಮಾಡ್ಬೇಕಂದ್ರೆ, ನಾವೆಲ್ಲ ಹೇಳಿದೆಲ್ಲ ಕೋಕೋ ಕೋಲಾದ ಟಿನ್, ಇಫ್ ಟಿನ್ ಈಸ್ ದಿಸ್ ಲೆಂದಿ, ಅದರೊಳಗೆ ಇಷ್ಟು ಸೊಲ್ಯೂಷನ್, ಇಷ್ಟು ಲಿಕ್ವಿಡ್ ಇರ್ತೈತಿ, ಮ್ಯಾಲಿಂದ ಇಷ್ಟು ಪಾರ್ಟ್ಸ್ ಖಾಲಿ ಇರ್ತೈತಿ. ನೀವು ಟಿನ್ ಓಪನ್ ಮಾಡಿದ್ರೆ, ನೀವು ಫುಲ್ ಹಿಂಗೆ ಶೇಕ್ ಮಾಡಿ ಟಿನ್ ಓಪನ್ ಮಾಡಿದ್ರೆ ಇಟ್ ಕಮ್ಸ್ ಔಟ್. ನೀವು ಸುಮ್ಮನೆ ಹಂಗೆ ಹಿಂಗೆ ಓಪನ್ ಮಾಡಿ ನೋಡಿದ್ರೆ ಫುಲ್ ಟಿನ್ ತುಂಬಿರಂಗಿಲ್ಲ, ಅದು ಲಿಕ್ವಿಡ್ಲೆ, ಆ ಸೊಲ್ಯೂಷನ್ಲೆ ಇಷ್ಟು ತುಂಬಿರ್ತೈತೆ ಅನ್ಕೋರಿ. ಮ್ಯಾಲಿಂದ ಇಷ್ಟು ಪಾರ್ಟ್ ಖಾಲಿ ಇರ್ತೈತೆ. ಅಷ್ಟು ಪಾರ್ಟ್ ಏನು ಖಾಲಿ ಇರ್ತೈತಲ್ಲ ಅಲ್ಲೇ ಗ್ಯಾಸ್ ಇರ್ತೈತೆ. ಸೊ ಅದನ್ನು ಇಲ್ಲಿ ಇಮ್ಯಾಜಿನ್ ಮಾಡಿರಿ, ಈ ಪಿಸ್ಟನ್ನಾಗಿ ಇಮ್ಯಾಜಿನ್ ಮಾಡಿರಿ. ಸೊ ಇಲ್ಲೇ ಇದು ಸೊಲ್ಯೂಷನ್, ಇದು ನಮ್ಮದು ಕೋಕೋ ಕೋಲಾ ಡ್ರಿಂಕ್ ಅನ್ಕೋರಿ. ಇಲ್ಲಿ ಮೇಲಿರೋ ಗ್ಯಾಸ್ ಅದು. ಈಗ ಈ ಪಿಸ್ಟನನ್ನು ಹಿಂಗೆ ಹಿಡಿದು ಹಿಂಗೆ ಹಿಡಿದು ಇಫ್ ಐ ಪುಷ್ ಇಟ್ ಡೌನ್ ಲೈಕ್ ದಿಸ್, ಇಫ್ ಐ ಪುಷ್ ಇಟ್ ಡೌನ್ ಹಿಂಗೆ ಇದನ್ನು ಇಫ್ ಐ ಪುಷ್ ಇಟ್ ಡೌನ್, ಈ ಗ್ಯಾಸ್
ಕ್ಲಿಯರ್ ಆಗೋಲ್ದು. ಓಕೆ, ಹಾಂ, ಈ ಗ್ಯಾಸ್ ಸೊಲ್ಯೂಷನ್ ಒಳಗೆ ಬರ್ತೈತಿಲ್ಲ, ವೆರಿ ಸಿಂಪಲ್ ಮೆಕ್ಯಾನಿಕ್ಸ್, ನಿಮ್ಗೆ ಭಾಳ ರಾಕೆಟ್ ಸೈನ್ಸ್ ಇಲ್ಲ. ಸುಮ್ಮನೆ ಹಿಂಗೆ ಹಿಡ್ದು ಹಿಂಗೆ ದುಗ್ಸಿದ್ರೆ ಮ್ಯಾಲಿದ್ದಿದ್ದು ಗ್ಯಾಸ್ ಸೊಲ್ಯೂಷನ್ ಒಳಗೆ ಹೋಗುತ್ತೆ. ಸೊ ಇಲ್ಲಿ ಏನು ಮಾಡತ್ತೀವಿ ನಾವು, ಪಿಸ್ಟನ್ ಹಿಂಗೆ ಹಿಡಿದು ಹಿಂಗೆ ಕೆಳಗೆ ದುಗ್ಸಾಕತ್ತೀವಿ ಅಂದ್ರೆ ವಾಲ್ಯೂಮ್ ಕಡಿಮೆ ಮಾಡತ್ತೀವಿ. ಕಡಿಮೆ ಮಾಡತ್ತೀವಿ ಅಂದ್ರೆ ಪ್ರೆಷರ್ ಜಾಸ್ತಿ ಮಾಡತ್ತೀವಿ. ಪ್ರೆಷರ್ ಜಾಸ್ತಿ ಮಾಡಿದ್ರಿ, ಹಿಂಗೆ ಪಿಸ್ಟನ್ ಪ್ರೆಸ್ ಮಾಡಿ ಪ್ರೆಷರ್ ಜಾಸ್ತಿ ಮಾಡಿದ್ರಿ ಅಂದ್ರೆ ಗ್ಯಾಸ್ ಮ್ಯಾಲಿದ್ದಿದ್ದು ಗ್ಯಾಸ್ ಒಳಗೆ ಸೊಲ್ಯೂಷನ್ ಒಳಗೆ ಹೊಂಟೈತಿ ಅಂದರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗ್ತೈತಿ. ಸೊ ಐ ಕ್ಯಾನ್ ಸೇ ಆ್ಯಸ್ ಪ್ರೆಷರ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಇನ್ಕ್ರೀಸಸ್. ಆ್ಯಸ್ ಪ್ರೆಷರ್ ಹಿಂಗೆ ಒತ್ಕಾಗತ್ತೀವಿ ರೀ ನಾವು ಪಿಸ್ಟನ್, ವಿ ಆರ್ ಪುಷಿಂಗ್ ಡೌನ್. If we are pushing down the piston, volume decreases. If volume decreases, pressure increases at constant temperature. If volume decreases, pressure increases. So pressure ಜಾಸ್ತಿ ಮಾಡತ್ತೀವಿ ಅಲ್ಲಿ. ಹಿಂಗೆ ಪಿಸ್ಟನ್ನಿಂದ ಹಿಂಗೆ ದುಗ್ಸಾಕತ್ತೀವಿ ಅಂದ್ರೆ ಪ್ರೆಷರ್ ಆಬ್ವಿಯಸ್ಲಿ ಏನು ಮಾಡತ್ತೀವಿ, ಜಾಸ್ತಿ ಮಾಡತ್ತೀವಿ. ಸೊ ಪ್ರೆಷರ್ ಜಾಸ್ತಿ ಆದ್ರೆ ಏನಾಗುತ್ತೆ, ಆ ಮ್ಯಾಲಿರೋ ಗ್ಯಾಸ್, ಇಲ್ಲಿ ಹೇಳಿದೆ ಟಿನ್ ಇಷ್ಟು ಸೊಲ್ಯೂಷನ್ ಮೇಲೆ ಖಾಲಿ ಗ್ಯಾಸ್ ಇತ್ತು, ಆ ಗ್ಯಾಸ್ ಸೊಲ್ಯೂಷನ್ ಒಳಗೆ ಬಂತು ಅಂದರೆ ಸಾಲ್ಯುಬಿಲಿಟಿ ಏನಾಯ್ತು, ಇನ್ಕ್ರೀಸ್ ಆಯ್ತು. ಲಾಟ್ ಆಫ್ ಗ್ಯಾಸ್ ಸೊಲ್ಯೂಷನ್ನಾಗ ಇರಲಾರ್ದು ಗ್ಯಾಸು ಸೊಲ್ಯೂಷನ್ ಒಳಗೆ ಬರಾಕತ್ತೈತಿ ಅಂದ್ರೆ, ಆ ಗ್ಯಾಸ್ ಜಾಸ್ತಿ ಸೊಲ್ಯೂಷನ್ ಒಳಗೆ ಹೊಂಟೈತಿ ಅಂದ್ರೆ ಸಾಲ್ಯುಬಿಲಿಟಿ ಏನು ಆತದ, ಜಾಸ್ತಿ ಆಯ್ತು. ಸೊ ಆ್ಯಸ್ ಪ್ರೆಷರ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಇನ್ಕ್ರೀಸಸ್. ಐ ರಿಪೀಟ್, ಆ್ಯಸ್ ಪ್ರೆಷರ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಆಲ್ಸೋ ಇನ್ಕ್ರೀಸಸ್. ಇಷ್ಟು ನಾವು ತಲೆಗೆ ಇಟ್ಕೊಂಡು ಹೆನ್ರೀಸ್ ಲಾ ನೋಡೋಣ. ಹೆನ್ರೀಸ್ ಲಾ 3 ಸ್ಟೇಟ್ಮೆಂಟ್ ಅದಾವೆ ಅದ್ರ. ಸೊ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಯಾವ್ದು ನೆನಪಿಟ್ಬೇಕು ಅಂದ್ರೆ 3ನೇದು ಎಕ್ಸಾಮ್ನಾಗ ಬರೆಯೋದು ಅದು. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಟಾರ, ಫಸ್ಟ್ ಸೆಕೆಂಡ್ ಹಂಗೆ ಓದೋನಂತ, ಬಟ್ ನಾವು ಕೇಳಿದ್ರೆ ಎಕ್ಸಾಮ್ನಾಗ ಬರೆಯೋದು ಥರ್ಡ್ ಒನ್. ಸೊ ಅದು ಓದಿದಾಗ ನಮ್ಗೆ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗ್ಬೇಕಂದ್ರೆ ನಾನು ಮೊದಲು ಒಂದು ಪಾಯಿಂಟ್ ಹೇಳ್ತೀನಿ, ಇಲ್ಲಿ ಲಕ್ಷ ಕೊಟ್ಟು ಕೇಳ್ರಿ. ಸೊ ಒಂದು ಸೊಲ್ಯೂಷನ್ ಐತಿ, ಗ್ಯಾಸ್ ಈಸ್ ಸೊಲ್ಯೂಟ್, ಲಿಕ್ವಿಡ್ ಈಸ್ ಸಾಲ್ವೆಂಟ್. ಅದ್ರ ಬಗ್ಗೆ ಮಾತಾಡ್ತೀವಿ ನಾವು ಆಬ್ವಿಯಸ್ಲಿ. ಸೊ ಲಿಕ್ವಿಡ್ ಈಸ್ ಸಾಲ್ವೆಂಟ್, ಗ್ಯಾಸ್ ಈಸ್ ಸೊಲ್ಯೂಟ್. ಸೊ ಅಂಥದ್ದು ಒಂದು ಸೊಲ್ಯೂಷನ್ ಐತೆ. ಈಗ ಗ್ಯಾಸದ್ದು ಆ ಸೊಲ್ಯೂಷನ್ ಒಳಗೆ ಸಾಲ್ಯುಬಿಲಿಟಿ ಆಬ್ವಿಯಸ್ಲಿ ಗ್ಯಾಸ್ ಒಂದು ಸ್ವಲ್ಪ ಹೋಗಿರ್ತೈತಿ. ಈಗ ನೋಡ್ರಿ, ಹಿಂಗೆ ಒಂದು ಇಮ್ಯಾಜಿನ್ ಮಾಡಿರಿ, ಕೋಕೋ-ಕೋಲಾ 10, ಅದ್ರೊಳಗೆ ಲಿಕ್ವಿಡ್ ಐತಿ, ಸೊಲ್ಯೂಷನ್ ಐತಿ, ಮ್ಯಾಲೆ ಖಾಲಿ ಗ್ಯಾಸ್ ಐತಿ. ಆ ಸೊಲ್ಯೂಷನ್ ಒಳಗೆ ಬಬಲ್ಸ್ ಅದಾವೆ ಅಂದ್ರೆ ಆಬ್ವಿಯಸ್ಲಿ ಅಲ್ಲಿ ಗ್ಯಾಸ್ ಐತಿ. ಬಬಲ್ಸ್ ಅಷ್ಟೇ ಅದಾವ, ಇಲ್ಲ ಲಿಕ್ವಿಡು ಐತಿ. ಸೊ ಲಿಕ್ವಿಡ್ ಐತಿ, ಬಬಲ್ಸು ಅದಾವೆ. ಲಿಕ್ವಿಡ್ ಅಷ್ಟೇ ಈಸ್ ಸಾಲ್ವೆಂಟ್, ಬಬಲ್ಸ್ ಬಂದಿದ್ದಕ್ಕೆ ಸೊಲ್ಯೂಷನ್. ಸೊಲ್ಯೂಟ್ ಈಸ್ ಬಬಲ್ಸ್, ಗ್ಯಾಸ್ ಬಬಲ್ಸ್ ಬಂದಿದ್ದಕ್ಕೆ ಅದು ಸೊಲ್ಯೂಷನ್ ಆಗೈತಿ. ಈಗ ಈ ಸೊಲ್ಯೂಷನ್ ಒಳಗೆ ಆ ಬಬಲ್ಸದ್ದು ಮೋಲ್ ಫ್ರ್ಯಾಕ್ಷನ್ ಇರ್ತೈತಿ. ಅಂದ್ರೆ ಮೋಲ್ ಫ್ರ್ಯಾಕ್ಷನ್ ಅಂದ್ರೆ ಏನು, ಮೋಲ್ ಫ್ರ್ಯಾಕ್ಷನ್ ಐತಿ ಮಾತಾಡ್ತೀನಿ ನಾನು. ಈ ಸೊಲ್ಯೂಷನ್ ಒಳಗೆ ಗ್ಯಾಸ್ ಬಬಲ್ಸು ಅದಾವು, ಲಿಕ್ವಿಡು ಐತಿ. ಲಿಕ್ವಿಡ್ 0.5 ಇತ್ತಂದ್ರೆ ಇನ್ 0.5 ಬಬಲ್ಸ್ ಇರ್ತಾವೆ. ಸೊ ವಾಟ್ ಈಸ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಬಬಲ್ಸ್? 0.5. ವಾಟ್ ಈಸ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಲಿಕ್ವಿಡ್? 0.5. ಇಫ್ ಲಿಕ್ವಿಡ್ 0.6, ಗ್ಯಾಸ್ ಬಬಲ್ಸ್ ಇಲ್ಲಿ 0.4. ಸೊ ಒಳಗೆ 0.6 ತೆಗೆದ್ರೆ 0.4. ಹಂಗೆ ಈ ಸಾಲ್ಯುಬಿಲಿಟಿನ ಮೋಲ್ ಫ್ರ್ಯಾಕ್ಷನ್ ಒಳಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು. ಆ ಗ್ಯಾಸ್ ಏನು ಲಿಕ್ವಿಡ್ ಒಳಗೆ ಹೋಗಿ ಸೊಲ್ಯೂಷನ್ ಮಾಡಿರ್ತೈತಲ್ಲ, ಆ ಗ್ಯಾಸ್ದು ಸಾಲ್ಯುಬಿಲಿಟಿನ ನಾವು ಎದ್ರಾಗ ಎಕ್ಸ್ಪ್ರೆಸ್ ಮಾಡ್ತೀವಿ, ಮೋಲ್ ಫ್ರ್ಯಾಕ್ಷನ್ ಒಳಗೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಇದು ನಮಗೆ ಅರ್ಥ ಆದ್ರೆ ಮೊದಲ ಲಾ ಅರ್ಥ ಆಗುತ್ತೆ. ಸೊ ನೀವೇನು ಮಾಡಬೇಕು, ಪೇಜ್ ನಂಬರ್ 30 ಒಳಗೆ ಓದ್ರಿ. ನಾನು ಇಲ್ಲಿ ಓದ್ತಿರ್ತೀನಿ, ನನ್ನ ಜೋಡಿನ ನೀವು ಬುಕ್ ತೆಗೆದು ಅಲ್ಲಿ ಓದ್ಬೇಕು. ಎಫೆಕ್ಟ್ ಆಫ್ ಪ್ರೆಷರ್, ಹೆನ್ರೀಸ್ ಲಾ. Henry gave a quantitative relation between solubility of gas in a liquid and pressure. Solubility ಮತ್ತು pressure ಅನ್ನೋ relation ಕೊಟ್ಟ. Henry's law is stated as solubility of gas in the liquid is directly proportional to the pressure of the gas at constant temperature. ನಾವು ಆಲ್ರೆಡಿ ಮಾತಾಡಿವಿ, as pressure increases, solubility of gas in liquid also increases, ಅಂದರೆ directly proportional. ಸೊ ಇದು ಒಂದೇ ಸ್ಟೇಟ್ಮೆಂಟ್. But Henry's law is not known by this statement. This statement is correct. But second statement, third, 3 ಅದ ಅಂತ ಹೇಳಿದೆ, ಬಟ್ 3ನೇದು ನಾನು ನೆನ್ಬಿಡ್ಬೇಕು. 2ನೇದು ನೋಡೋಣ ಈಗ. The solubility of gas in a liquid is directly proportional to the partial pressure of the gas present above the surface of liquid or solution. ಲಕ್ಷ ಕೊಟ್ಟು ನೋಡ್ರಿ. The solubility of gas in liquid is directly proportional to the partial pressure of the gas present above the surface of liquid or solution. Second statement,
ತಲೆಗೆ ಇಟ್ಕೊಂಡಿರಿ. ಈ ಥರ್ಡ್ ಸ್ಟೇಟ್ಮೆಂಟ್ ಓದ್ತೀನಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ statement we have to remember. If mole fraction of gas in the solution is used as a measure of the solubility, then law is stated. If mole fraction of gas in the solution is used as a measure of the solubility, then law is stated as. ಇದು ಹೇಳಿದ್ದೆ, ಸಾಲ್ಯುಬಿಲಿಟಿನ ನಾವು ಮೋಲ್ ಫ್ರಾಕ್ಷನ್ ಒಳಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಈಗ ಸ್ಟೇಟ್ಮೆಂಟ್ ಓದೋಣಂತ. ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ over the solution is directly proportional to mole fraction of gas in the solution at a given temperature. This is Henry's law which you have to remember. ಇನ್ನೊಮ್ಮೆ ಓದ್ತೀನಿ, ಆಮೇಲೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. Partial pressure of gas over the solution is directly proportional to mole fraction of gas in the solution at a given temperature. ಈಗ again we'll go back to that example, Coca-Cola the tin. ಸೊಲ್ಯೂಷನ್ ಐತಿ, ಮ್ಯಾಲಿನ ಇಷ್ಟು ಪಾರ್ಟ್ನಾಗ ಏನೈತಿ, ಬರೀ ಗ್ಯಾಸ್ ಐತಿ. ಈ ಗ್ಯಾಸದ್ದು ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್ ಓವರ್ ದ ಸೊಲ್ಯೂಷನ್ದು ಮ್ಯಾಲೆ ಇದ್ದಿತ್ತು ಬರೀ ಗ್ಯಾಸ್ ಏನೈತಲ್ಲ ಅದು, ಅದ್ರದ್ದು ಪ್ರೆಷರು ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್ ಇನ್ ದ ಸೊಲ್ಯೂಷನ್. ಅಂದ್ರೆ ಇಲ್ಲಿ ಮ್ಯಾಲಿರೋ ಗ್ಯಾಸದ್ದು ಏನು ಪ್ರೆಷರ್ ಐತಲ್ಲ, ಆ ಪ್ರೆಷರ್ ಜಾಸ್ತಿ ಇದ್ರೆ ಸೊಲ್ಯೂಷನ್ ಒಳಗೆ ಗ್ಯಾಸ್ ಜಾಸ್ತಿ ಇರ್ತೈತಿ. ಮ್ಯಾಲಿದ್ದಿದ್ದು ಗ್ಯಾಸದ್ದು ಪ್ರೆಷರ್ ಕಡಿಮೆ ಇದ್ರೆ ಸೊಲ್ಯೂಷನ್ ಒಳಗೆ ಗ್ಯಾಸನ್ನು ಕಡಿಮೆ ಇರ್ತೈತಿ. ಇನ್ನೊಮ್ಮೆ ಹೇಳ್ತೀನಿ ಇದರ ಅರ್ಥನ. ಕೋಕೋಕೋಲಾ ಟಿನ್ ಇಷ್ಟು ಪಾರ್ಟ್ ಸೊಲ್ಯೂಷನ್, ಮೇಲೆ ಇಷ್ಟು ಪಾರ್ಟ್ ಗ್ಯಾಸ್. ಈ ಗ್ಯಾಸದ ಪ್ರೆಷರ್, ಮ್ಯಾಲಿರೋ ಗ್ಯಾಸದ ಪ್ರೆಷರ್ ಜಾಸ್ತಿ ಇದ್ರೆ ಸೊಲ್ಯೂಷನ್ ಒಳಗೂ ಗ್ಯಾಸ್ ಜಾಸ್ತಿ ಇರ್ತೈತಿ. ಇಲ್ಲೇ ಇರೋ ಪ್ರೆಷರ್ ಕಡಿಮೆ ಇತ್ತು ಅಂದ್ರೆ ಸೊಲ್ಯೂಷನ್ ಒಳಗೂ ಕಡಿಮೆ ಇರ್ತೈತಿ. ಯಾಕೆ? ಇಲ್ಲಿರೋ ಮ್ಯಾಲಿರೋ ಗ್ಯಾಸದ ಪ್ರೆಷರ್ ಕಡಿಮೆ ಇತ್ತಂದ್ರೆ ಹಿಂಗೆ ದುಗ್ಸೋದು ಕಡಿಮೆ ಇರ್ತೈತಿ. ದಿಸ್ ಪ್ರೆಷರ್ ಈಸ್ ಲೋ, less number of solute particles, less number of gas will enter the solution. If this pressure is more number of gas will enter the solution. So ಈ ಟಿನ್ ಒಳಗೆ ಸೊಲ್ಯೂಷನ್, ಇದು ಟಿನ್, ಇದು ಸೊಲ್ಯೂಷನ್. ಈ ಸೊಲ್ಯೂಷನ್ ಒಳಗೆ ಎಷ್ಟು ಗ್ಯಾಸ್ ಐತಿ ಅನ್ನೋದು ಅದ್ರ ಮೇಲೆ ಎಷ್ಟು ಗ್ಯಾಸ್ ಐತಿ ಅನ್ನೋದ್ರ ಮೇಲೆ ಡಿಪೆಂಡ್. ಇದು ನಾವು ಫಸ್ಟ್ ಇಯರ್ ಒಳಗೂ ಡಿಸ್ಕಸ್ ಮಾಡಿ, ಹೆನ್ರೀಸ್ ಲಾ. ಈ ಟಿನ್ ಒಳಗೆ ಈ ಸೊಲ್ಯೂಷನ್ನಾಗ ಎಷ್ಟು ಗ್ಯಾಸ್ ಐತಿ ಅನ್ನೋದು ಅದ್ರ ಮೇಲೆ ಇರೋ ಗ್ಯಾಸದ ಪ್ರೆಷರ್ ಮೇಲೆ ಡಿಪೆಂಡು. ಟಿನ್ ಇದು ಸೊಲ್ಯೂಷನ್, ಅದ್ರ ಮೇಲೆ ಸ್ವಲ್ಪ ಗ್ಯಾಸ್ ಐತಿ. ಈ ಗ್ಯಾಸದ ಪ್ರೆಷರ್ ಜಾಸ್ತಿ ಇದ್ರೆ ಈ ಸೊಲ್ಯೂಷನ್ ಒಳಗೂ ಜಾಸ್ತಿ ಗ್ಯಾಸ್ ಇರ್ತೈತಿ, ಬಿಕಾಸ್ ಇಟ್ ಪುಷಸ್ ದ ಸೊಲ್ಯೂಟ್ ಪಾರ್ಟಿಕಲ್ಸ್ ಇನ್ ಟು ದ ಸೊಲ್ಯೂಷನ್. ಈ ಪ್ರೆಷರ್ ಕಡಿಮೆ ಇದ್ರೆ ಸೊಲ್ಯೂಷನ್ ಒಳಗಿರೋ ಗ್ಯಾಸ್ ಪಾರ್ಟಿಕಲ್ಸು ಕಡಿಮೆ ಇರ್ತಾವೆ. ದ್ಯಾಟ್ ಇಟ್ ಸೆಲ್ಫ್ ಈಸ್ ಹೆನ್ರೀಸ್ ಲಾ. ಅದೇ ಹೇಳತ್ತಾರ ಅವರು, ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ ಓವರ್ ದ ಸೊಲ್ಯೂಷನ್. ಪಾರ್ಷಿಯಲ್ ಪ್ರೆಷರ್ ಯಾಕೆ ಅನ್ನಕತ್ತಾರ ಅಂದ್ರೆ ಆ ಗ್ಯಾಸ್ ಮೇಲೆ ಐತಲ್ಲ ಅದ್ರದ್ದಷ್ಟೇ ಮಾತಾಡಕತ್ತೀವಿ ನಾವು, ಉಳಿದ ಯಾವುದು ಪ್ರೆಷರ್ ಬಗ್ಗೆ ಮಾತಾಡಕತ್ತಿಲ್ಲ. ಆ ಗ್ಯಾಸ್ ಯಾವುದು ಮೇಲೆ ಐತಲ್ಲ, ಇದು ಇನ್ನು ಇದು ಸೊಲ್ಯೂಷನ್ ಮೇಲೆ ಏನೈತಲ್ಲ ಅದ್ರದ್ದಷ್ಟೇ ಮಾತಾಡ್ತೀವಿ, ಅದಕ್ಕೆ ನಾವು ಪಾರ್ಷಿಯಲ್ ಪ್ರೆಷರ್ ಅಂತೀವಿ. ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್ ಓವರ್ ದ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್ ಇನ್ ದ ಸೊಲ್ಯೂಷನ್ ಆಟ್ ಅ ಗಿವನ್ ಟೆಂಪ್ರೇಚರ್. ಇದು ಎಷ್ಟಿರ್ತೈತಿ, ಇದು ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತೈತಿ, ಇದು ಎಷ್ಟಿರ್ತೈತಿ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತೈತಿ. ಸೊ ಇದು ಹಿಂಗೆ ಅರ್ಥ ಮಾಡ್ಕೊರಿ. ಮೇಲೆ ಇರೋ ಗ್ಯಾಸದ ಪ್ರೆಷರ್ ಜಾಸ್ತಿ ಇದ್ರೆ ಒಳಗೂ ಗ್ಯಾಸ್ ಜಾಸ್ತಿ ಇರ್ತೈತಿ. ಮೇಲಿರೋ ಗ್ಯಾಸದ ಪ್ರೆಷರ್ ಕಡಿಮೆ ಇದ್ರೆ ಸೊಲ್ಯೂಷನ್ ಒಳಗಿರೋ ಗ್ಯಾಸ್ ಕಡಿಮೆ ಇರ್ತೈತಿ. ಸೊ ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಹೆನ್ರೀಸ್ ಲಾ? ದಿಸ್ ಯು ಹ್ಯಾವ್ ಟು ರೈಟ್. ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್ ಓವರ್ ದ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್ ಇನ್ ದ ಸೊಲ್ಯೂಷನ್ ಆಟ್ ಅ ಗಿವನ್ ಟೆಂಪ್ರೇಚರ್. ಇದನ್ನು ನಾವು ಫಸ್ಟ್ ಇಯರ್ನಾಗೂ ಡಿಸ್ಕಸ್ ಮಾಡಿದ್ವಿ. ಈಗ ಇನ್ನೊಂದು ಬಂತು, ದಿಸ್ ಹ್ಯಾವ್ ಟು ರೈಟ್ ಇಫ್ ಇಟ್ ಆಸ್ಕ್ಡ್ ಇನ್ ದ ಎಕ್ಸಾಮ್. ಸೊ ಅಲ್ಲಿ ಮ್ಯಾಥಮೆಟಿಕಲ್ ಫಾರ್ಮ್ ಐತಿ, ಇಲ್ಲಿ ನೋಡಿದ್ರೆ ನೀವು ನೋಡಿರಿ ನಿಮ್ಮ ನೋಟ್ಸ್ನಾಗ ಇಲ್ಲಿ ಕ್ಲಿಯರ್ ಕಾಣಲ್ಲ. ನಿಮ್ಮ ನೋಟ್ಸ್ನಾಗ ನೋಡಿರಿ, ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್. ಎಕ್ಸ್ ಈಸ್ ಏನು? ಮೋಲ್ ಫ್ರಾಕ್ಷನ್. ಈ ಪ್ರಪೋರ್ಷನಾಲಿಟಿ ಸೈನ್ ತೆಗೆದ್ರೆ ಏನು ಬರ್ತೈತಿ? ಒಂದು ಕಾನ್ಸ್ಟೆಂಟ್ ಬರ್ತೈತಿ, ಅದಕ್ಕೆ ಹೆನ್ರೀಸ್ ಕಾನ್ಸ್ಟೆಂಟ್ ಅಂತೀವಿ. ಪಿ ಈಸ್ ಈಕ್ವಲ್ಸ್ ಟು ಕೆ ಎಚ್ ಇಂಟು ಎಕ್ಸ್. ಎಕ್ಸ್ ಈಸ್ ಈಕ್ವಲ್ಸ್ ಟು ಪಿ ಬೈ ಕೆ ಎಚ್. ಎಕ್ಸ್ ಈಸ್ ಈಕ್ವಲ್ಸ್ ಟು ಪಿ ಬೈ ಕೆ ಎಚ್. ಅಂದರೆ ಸಾಲ್ಯುಬಿಲಿಟಿನ ನಾವು ಮೋಲ್ ಫ್ರಾಕ್ಷನ್ ಎಕ್ಸ್ಪ್ರೆಸ್ ಮಾಡೀವಿ. ಮೋಲ್ ಫ್ರಾಕ್ಷನ್ ಈಸ್ ಈಕ್ವಲ್ಸ್ ಟು ಪ್ರೆಷರ್, ಪಾರ್ಷಿಯಲ್ ಪ್ರೆಷರ್ ಡಿವೈಡೆಡ್ ಬೈ ಹೆನ್ರೀಸ್ ಕಾನ್ಸ್ಟೆಂಟ್. ಈಗ ಆ್ಯಸ್ ಹೆನ್ರೀಸ್ ಕಾನ್ಸ್ಟೆಂಟ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಡಿಕ್ರೀಸಸ್. ಈಗ ನೋಡಿರಿ, ಆ್ಯಸ್ ಕೆ ಎಚ್ ವ್ಯಾಲ್ಯೂ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಡಿಕ್ರೀಸಸ್. ಬಿಕಾಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು, ಅಲ್ಲಿ ನೋಡಿರಿ, ಎಕ್ಸ್ ಈಸ್ ಈಕ್ವಲ್ಸ್ ಟು ಪಿ ಬೈ ಕೆ ಎಚ್. ಡಿನಾಮಿನೇಟರ್ ವ್ಯಾಲ್ಯೂ ಜಾಸ್ತಿ ಆದರೆ ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ. ಮೋಲ್ ಫ್ರಾಕ್ಷನ್ ಇಸ್ ಸಾಲ್ಯುಬಿಲಿಟಿ, ಬಿಕಾಸ್ ಸಾಲ್ಯುಬಿಲಿಟಿನ ಮೋಲ್ ಫ್ರಾಕ್ಷನ್ ಒಳಗೆ ಎಕ್ಸ್ಪ್ರೆಸ್ ಮಾಡಿ ನಾವು ಈಗ. ಆ್ಯಸ್ ಕೆ ಎಚ್ ಇನ್ಕ್ರೀಸಸ್, ಆ್ಯಸ್
Henry's constant increases, solubility decreases. Because ನೋಡ್ರಿ ಅಲ್ಲಿ ಕೆ ಎಚ್ ಡಿನಾಮಿನೇಟರ್ನಾಗ ಐತಿ. ಆ್ಯಸ್ ಡಿನಾಮಿನೇಟರ್ ವ್ಯಾಲ್ಯೂ ಜಾಸ್ತಿ ಹಾಕೊಂತ ಹೋದ್ರೆ ಓವರ್ ಆಲ್ ಆ ವ್ಯಾಲ್ಯೂ ಕಡಿಮೆ ಹಾಕೊಂತ ಹೋಗುತ್ತೆ. ಓಕೆ, P is directly proportional to X, where X is the mole fraction of gas in the solution and P is partial pressure. P is equals to KH into X, ಅಲ್ಲಿದ್ದೇ ಹೇಳ್ತೇನೆ, or X is equals to P by KH, where KH is the proportionality constant called Henry's law constant. ಈಗ ಹೇಳಿದ್ದೆ ನಾನು, ಹೈಯರ್ ದ ವ್ಯಾಲ್ಯೂ ಆಫ್ KH ಲೋವರ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ದ ಲಿಕ್ವಿಡ್. ಈಗ ನಾವು ಡಿಸ್ಕಸ್ ಮಾಡಿದ್ವಿ, ಹೈಯರ್ ದ ವ್ಯಾಲ್ಯೂ ಆಫ್ KH lower the solubility of gas in the liquid. KH value increases with increase of temperature, indicating the solubility of gas in liquid decreases with increase in temperature. KH value increases with increase of temperature. ಯಾಕ ಈಗ ಪ್ರೆಷರ್ ಜಾಸ್ತಿ ಆದ್ರೆ KH ವ್ಯಾಲ್ಯೂ ಕಡಿಮೆ ಆಗತೈತಿ. ಪ್ರೆಷರ್ ಜಾಸ್ತಿ ಆದರೆ KH ವ್ಯಾಲ್ಯೂ ಕಡಿಮೆ ಆಗ್ತೈತೆ ಅಂದ್ರೆ ಹೌದಿಲ್ಲ ರೀ. ಪ್ರೆಷರ್ ಜಾಸ್ತಿ, ಈಗ ನೋಡಿರಿ, ಹೈಯರ್ ದ ವ್ಯಾಲ್ಯೂ ಆಫ್ KH ಲೋವರ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ದ ಲಿಕ್ವಿಡ್. ಹೌದು, ಈಗ ನೋಡಿರಿ, ಪ್ರೆಷರ್ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿನೂ ಇನ್ಕ್ರೀಸ್. ಕರೆಕ್ಟ್, ಪ್ರೆಷರ್ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿನೂ ಇನ್ಕ್ರೀಸ್. ಆದರೆ KH ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಡಿಕ್ರೀಸ್. ಸೊ ಪ್ರೆಷರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, KH ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದರೆ ಟೆಂಪ್ರೇಚರು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಸಾಲ್ಯುಬಿಲಿಟಿ ಡಿಕ್ರೀಸಸ್ ಇರುತ್ತೆ. ಅದಕ್ಕೆ KH ವ್ಯಾಲ್ಯೂ ಮತ್ತು ಟೆಂಪ್ರೇಚರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅರ್ಥ ಆಯ್ತು. KH ವ್ಯಾಲ್ಯೂ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಆಫ್ ಟೆಂಪ್ರೇಚರ್, ಇಂಡಿಕೇಟಿಂಗ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ ಅಂತ ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, KH ಇಸ್ ಅ ಫಂಕ್ಷನ್ ಆಫ್, ಅಲ್ಲಿದ್ದು ಓದಾಕತ್ತೀನಿ, KH ಇಸ್ ಅ ಫಂಕ್ಷನ್ ಆಫ್ ನೇಚರ್ ಆಫ್ ದ ಗ್ಯಾಸ್. ಅಂದರೆ KH ವ್ಯಾಲ್ಯೂ ಹೇಳಿದ್ರೆ ಗ್ಯಾಸ್ದು ನೇಚರ್ ನಾವು ಹೇಳ್ಬೋದು. ಅಂದ್ರೆ ಅದು ಎಷ್ಟು ಸಾಲ್ಯುಬಿಲಿಟಿ ಜಾಸ್ತಿ ಆಯಿತು ಕಡಿಮೆ ಆಯಿತು ಅನ್ನೋದು ನಾವು ಹೇಳ್ಬೋದು. ಸೊ KH ಜಾಸ್ತಿ ಹಾಕೊಂತ ಹೋದರೆ ಸಾಲ್ಯುಬಿಲಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹೆನ್ರೀಸ್ ಕಾನ್ಸ್ಟೆಂಟ್ ಜಾಸ್ತಿ ಇದ್ರೆ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಕಡಿಮೆ ಇರುತ್ತೆ. ಇಟ್ ಈಸ್ ಡ್ಯೂ ಟು ದಿಸ್ ರೀಸನ್ ದಟ್ ಅಕ್ವಾಟಿಕ್ ಅನಿಮಲ್ಸ್ ಆರ್ ಮೋರ್ ಕಂಫರ್ಟಬಲ್ ಇನ್ ಕೋಲ್ಡ್ ವಾಟರ್. ಹಾಗೆಲ್ಲ ಎಕ್ಸಾಂಪಲ್ ನಾವು ಡಿಸ್ಕಸ್ ಮಾಡಿದ್ವಿ. ವಿಚ್ ಕಂಟೈನ್ಸ್ ಮೋರ್ ಡಿಸಾಲ್ವ್ಡ್ ಆಕ್ಸಿಜನ್ ರಾದರ್ ದೆನ್ ವಾರ್ಮ್ ವಾಟರ್ ವಿಚ್ ಕಂಟೈನ್ಸ್ ಲೆಸ್ ಡಿಸಾಲ್ವ್ಡ್ ಆಕ್ಸಿಜನ್. ಓಕೆ, ಇಲ್ಲೊಂದು ಗ್ರಾಫ್ ಐತಿ. ವೈ ಆಕ್ಸಿಸ್ನಾಗ ಪ್ರೆಷರ್ ಆಫ್ HCl, ಪ್ರೆಷರ್ದು ಯೂನಿಟ್ ಟಾರ್ ಯೂಸ್ ಮಾಡ್ಯಾರ. ಎಕ್ಸ್ ಆಕ್ಸಿಸ್ನಾಗ ಮೋಲ್ ಫ್ರ್ಯಾಕ್ಷನ್ ಆಫ್ HCl ಇನ್ ಸೈಕ್ಲೋಹೆಕ್ಸೇನ್. ಸೈಕ್ಲೋಹೆಕ್ಸೇನ್ ಇಸ್ ಲಿಕ್ವಿಡ್, HCl ಇಸ್ ಗ್ಯಾಸ್ ಇನ್ ಲಿಕ್ವಿಡ್. ಒಂದು ಎಕ್ಸಾಂಪಲ್ ತೊಗೊಂಡಾರ. ಏನಿಲ್ಲಿ ಹೇಳಕ್ಕೆ ಹೊಂಟಾರ ಒಂದು ಸಿಂಪಲ್ ಅಂದರೆ, ಆ್ಯಸ್ ಮೋಲ್ ಫ್ರ್ಯಾಕ್ಷನ್ ಇನ್ಕ್ರೀಸಸ್ ಪ್ರೆಷರ್ ಇನ್ಕ್ರೀಸಸ್. ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್. ಪ್ರೆಷರ್ ಇಲ್ಲಿ ಐತೆ ನೋಡಿರಿ, ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್. ಇಲ್ಲಿ ನೋಡಿದ್ರೆ ನೀವು ನೋಡಿದ್ರೆ ಮೋಲ್ ಫ್ರ್ಯಾಕ್ಷನ್ ಹಿಂಗೆ ಜಾಸ್ತಿ ಹಾಕೊಂಡು ಹೊಂಟೈತಿ. 0.01 ಇದು 0.02 ಹಿಂಗೆ ಜಾಸ್ತಿ ಹಾಕೊಂಡು ಹೊಂಟೈತಿ. ಇಲ್ಲಿ ಪ್ರೆಷರು ಜಾಸ್ತಿ ಹಾಕೊಂಡು ಹೊಂಟೈತಿ, 500 ಟಾರ್ 1000 ಟಾರ್. ಸೊ ಆ್ಯಸ್ ಮೋಲ್ ಫ್ರ್ಯಾಕ್ಷನ್ ಇನ್ಕ್ರೀಸಸ್ ಪ್ರೆಷರ್ ಇನ್ಕ್ರೀಸಸ್, ಅಥವಾ ಹಿಂಗೆ ಅನ್ಬೋದು ನೀವು, ಆ್ಯಸ್ ಪ್ರೆಷರ್ ಇನ್ಕ್ರೀಸಸ್ ಮೋಲ್ ಫ್ರ್ಯಾಕ್ಷನ್ ಇನ್ಕ್ರೀಸಸ್ ಇನ್ ದ ಸೊಲ್ಯೂಷನ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಸ್ಟ್ರೈಟ್ ಲೈನ್, ಹಿಂಗೆ ಸ್ಟ್ರೈಟ್ ಲೈನ್ ಐತಿ. ಅದನ್ನು ಇಂಡಿಕೇಟ್ ಮಾಡೋಕೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಅಷ್ಟೇ. ಪ್ರೆಷರ್ ಆಫ್ HCl ಇನ್ ಟಾರ್, y ಆಕ್ಸಿಸ್ ಒಳಗೆ, x ಆಕ್ಸಿಸ್ ಒಳಗೆ ಮೋಲ್ ಫ್ರ್ಯಾಕ್ಷನ್ ಆಫ್ HCl ಇನ್ ಸೈಕ್ಲೋಹೆಕ್ಸೇನ್. ಅಂದರೆ HCl ಇಸ್ ಗ್ಯಾಸ್, ಸೈಕ್ಲೋಹೆಕ್ಸೇನ್ ಇಸ್ ಲಿಕ್ವಿಡ್. HCl ಇನ್ ಸೈಕ್ಲೋಹೆಕ್ಸೇನ್, HCl ಎಷ್ಟು ಸೈಕ್ಲೋಹೆಕ್ಸೇನ್ ಒಳಗೆ ಡಿಸಾಲ್ವ್ ಆಯ್ತು ಅನ್ನೋದು ಮಾತಾಡಕತ್ತೈತಿ. ಆ್ಯಸ್ ಪ್ರೆಷರ್ ಇನ್ಕ್ರೀಸಸ್ ಮೋಲ್ ಫ್ರ್ಯಾಕ್ಷನ್ ಇನ್ಕ್ರೀಸಸ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಸ್ಟ್ರೈಟ್ ಲೈನ್ ಹಿಂಗೆ ತೋರಿಸೈತಿ. ಓಕೆ, ಸೊ ನಾವೇನು ಡಿಸ್ಕಸ್ ಮಾಡಿದ್ವಿ ಈ ವಿಡಿಯೋ ಒಳಗೆ? ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಡಿಸ್ಕಸ್ ಮಾಡಿದ್ವಿ. ಎಫೆಕ್ಟ್ ಆಫ್ ಟೆಂಪ್ರೇಚರ್ ಡಿಸ್ಕಸ್ ಮಾಡಿದ್ವಿ. ಎಫೆಕ್ಟ್ ಆಫ್ ಪ್ರೆಷರ್ ಡಿಸ್ಕಸ್ ಮಾಡಿದ್ವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಹೆನ್ರೀಸ್ ಲಾ ಡಿಸ್ಕಸ್ ಮಾಡಿದ್ವಿ. ಒಂದಿಷ್ಟು ಅಪ್ಲಿಕೇಶನ್ಸ್ ಅದಾವೆ ಹೆನ್ರೀಸ್ ಲಾದಲ್ಲಿ, ಒಂದಿಷ್ಟು ಲಿಮಿಟೇಷನ್ಸ್ ಅದಾವೆ, ಆಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಅದಾವೆ. ಇದನ್ನು ನಾವು ನೆಕ್ಸ್ಟ್ ವೀಡಿಯೋ ಡಿಸ್ಕಸ್ ಮಾಡೋಣ ಅಂತ. ಐ ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು.